ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಚಿಕ್ಕ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಪೂ ಮೇಲ್ಗಡೆ. ಕಾನ್ಸೆಪ್ಟ್ ವೆರಿ ಸಿಂಪಲ್. ಇದಿನ್ನೂ ಪ್ರ್ಯಾಂಕ್ ಅಂತ ಗೊತ್ತಿಲ್ಲ, ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಜಸ್ಟ್ ಅವಳು ರಿಯಾಕ್ಷನ್ ಬೇಕಿತ್ತು. ಏನಂದರೆ ಬೇಸಿಕ್ಲಿ ಆಫೀಸಿಂದ ಅವಳು ಬಂದ ತಕ್ಷಣವೇ ಸಿಕ್ಕಾಪಟ್ಟೆ ತಲೆನೋವ್ತಿದೆ, ಬಾಡಿ ಪೇನ್ ಇದೆ, ಫೀವರಿಶ್ ಇದೆ ಅಂತ ಹೇಳೋದು. ಅದ್ರ ಜೊತೆಗೆ ಯಾಕೆ ಇವತ್ತು ತುಂಬ ಮೋಡಾಗಿದೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೆ, ಒಂದು 2-3 ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಅಥವಾ ಏನೋ ಕ್ಲೌಡಿ ಆಗಿದೆಯಾ. ಆ ಕಾರಣಕ್ಕೆ ಯಾಕೆ ಈ ಥರ ಇದೆ, ಏನೋ ನನಗೊಂಥರ ಭಯ ಆಗ್ತಾ ಇದೆ. ಯಾಕೆ ಹಿಂಗಿದೆ, ಏನೋ ಇದು ಒಂಥರ ಡೂಮ್ ಡೇ ಥರ ಅನಿಸ್ತಾ ಇದೆ, ಏನೋ ಕೆಟ್ಟದಾಗುತ್ತೆ, ಪ್ರಪಂಚ ಮುಳುಗೋಗುತ್ತೆ ಅನ್ನೋ ಥರ ಓವರಾಗಿ ಏನೇನೋ ಮಾತಾಡ್ತಾ ಇದ್ಲು. ಸೊ ನಾನು ಅದನ್ನೇ ತೊಗೊಂಡು ಯಾಕೊಂದು ಪ್ರ್ಯಾಂಕ್ ಮಾಡಬಾರ್ದು ಅಂತ ರೆಡಿ ಆಗ್ತಾ ಇದ್ದೀನಿ. ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಜಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ, ಒಂದು ಸ್ವಲ್ಪ ಗಾಬರಿಯಾಗಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅವಳು ಎದ್ದ ತಕ್ಷಣ ಅವಳು ರಿಯಾಕ್ಷನ್ ಹೇಗಿರುತ್ತೆ, ಪೂ ಬೇಗ ರೆಡಿಯಾಗು, ಅರ್ಥಬೇಕಾಗದಂತೆ, ಇಲ್ಲಿಂದ ಹೊರಡೋಣ ಅನ್ನೋ ಥರ ಒಂದು 2-3 ನನಗೇನು ಅನ್ಸುತ್ತೆ ಆ ಟೈಮ್ಗೆ ಅದನ್ನ ಹೇಳ್ತೀನಿ. ಸೊ ಅದಕ್ಕೆ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಓಕೆ, ಸೊ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಲ್ಯಾಪ್ಟಾಪ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿರೋ ಥರ. ಸೊ ಇವಾಗ ಹೋಗಿ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫಸ್ಟು ಕ್ಯಾಮ್ರಾ ಇಡಬೇಕು. ಸರ್ ರಘು, ಏನದು ಇಲ್ಲೇ ಕಾಲ್ ಮೇಲೆ ಬಂದಿಡ್ತೀಯಾ? ಮಲಗಿರ ಹಲೋ. ಹಾಂ ಮಾವ, ಇಲ್ಲ ಒಟ್ಟಿವಿ ನಾವು. ನೀವು ರೀಚ್ ಆದ್ರಾ? ಇಲ್ಲ ಅಪ್ಪ ಅಮ್ಮನ ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ಸೌತ್ ಬ್ಯಾಂಗ್ಳೂರ್ಗೆಲ್ಲ ಒಂದೇ ಇದು. ಹಾಂ ಒಂದೇ ಕಡೆ. ಏನು? ಅಯ್ಯೋ ಹೌದಾ. ಇಲ್ಲ ಮಾವ, ನೀವು ಓಕೆ, ನೀವು ರೀಚ್ ಆಗಿ ನಾವು ಬಂದ್ಬಿಡ್ತೀವಿ. ನಾವು ಇನ್ನೇನು ಬಿಡ್ತೀವಿ ನಾನು ಸ್ವಲ್ಪ ಹೊತ್ತಿಗೆ. ಇಲ್ಲ ಅವ್ಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇವಾಗ. ಹಾಂ ಸರಿ ಓಕೆ ಮಾವ, ಓಕೆ. ಏನ್ ರಘು? ಚಿನಿ, ದೊಡ್ಡ ಅನಾಹುತ ನಡೆದಿದೆ. ಫಸ್ಟ್ ನಾವು ಇಲ್ಲಿಂದ ಹೊರಡಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಾಮ್ ಡೌನ್. ನಾನು ಹೇಳೋ ವಿಷಯ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಚಿನಿ, ಜಿಯೋ ಸ್ಟಾಮ್ ಬ್ರಾಡ್ಕಾಸ್ಟ್ ಕಡೆಯಿಂದ ಎಲ್ರಿಗೂ ಎಮರ್ಜೆನ್ಸಿ ಮೇಲ್ ಬಂದಿದೆ ಮತ್ತು ಮೆಸೇಜ್ ಬಂದಿದೆ. ನಮ್ದು ಏನೋ ಇದು ನಡೀತಾ ಇಲ್ಲ, ಓನ್ಲಿ ಲೋಕಲ್ ಮಾತ್ರ ನಡೀತಾ ಇರೋದು. ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಬಿಗ್ಗೆಸ್ಟ್ ಅಲ್ಲ, ಒಂದು ನಿಮಿಷ ಕೇಳಿಸ್ಕೋಚಿ. ನಿನ್ಗೂ ಸೈಟ್ ನನಗೆ ಆಗ್ತಾ ಇದೆ. ನಾನು ಇದನ್ನ ಮೂವಿಯಲ್ಲಿ ನೋಡ್ತಾ ಇದ್ದಿದ್ದು, ಇವಾಗ ರಿಯಲ್ ಲೈಫಲ್ಲಿ ಆಗ್ತಿದೆ. ಕೇಳಿಸ್ಕೊ. ಕೆಳಗಡೆ ಎಮರ್ಜೆನ್ಸಿ ಸ್ಟಾಫ್ ಬಂದಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ. ಅವ್ರು ನಮ್ಮನ್ನ ಈ ಜಾಗದಿಂದ ಬೇರೆ ಜಾಗಕ್ಕೆ ಬಂಕರ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆನಾ? ಏನು ವಿಷಯ ಅಂತಂದ್ರೆ, ಬ್ಯಾಂಗ್ಳೂರಲ್ಲಿ ಬಿಗ್ಗೆಸ್ಟ್ ಫ್ಲಡ್ಸ್ ಮತ್ತೆ ಅರ್ಥಕ್ವೇಕ್ ಆಗೋ ಚಾನ್ಸಸ್ ಇವತ್ತಿದೆ. ಬೆಳಗ್ಗೆಯಿಂದ ಮಳೆ ಏನಕ್ಕೆ ಅಷ್ಟು ಕತ್ಲಾಗಿತ್ತು ಅಂತ ಕೇಳಿದ್ರೆ ಗೊತ್ತಾ, ಫುಲ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅರ್ಥ ಮಾಡ್ಕೊಂಡು ನಾವು ಚಿನ್ನಿ ಸೀರಿಯಸ್ ಟೈಮ್ ನಾನು ಕೊಡ್ತೀನಿ. ನಿನ್ನ ಫೋನಲ್ಲಿ ಒಳಗಡೆ ಗ್ಯಾಡ್ಗೆಟ್ಸ್ ಇಟ್ಟಿದ್ದೀನಿ. ನಿನ್ಗೂ ಕೂಡ ಕಾಲ್ ಬಂದಿದೆ, ಎಲ್ರಿಗೂ ಕೂಡ ಕಾಲ್ ಬಂದಿದೆ. ಅಲ್ಲಿ ಆಲ್ರೆಡಿ ಅತ್ತೆ ಮಾವು ಹೋಗಿದ್ದಾರೆ. ಅರ್ಥ ಮಾಡ್ಕೊ. ಎಲ್ರು ಇಲ್ಲಿಂದ ಫಸ್ಟ್ ಇಮಿಡಿಯೇಟ್ ಆಗಿ ಇವ್ಯಾಕ್ಯುವೇಟ್ ಆಗಬೇಕು. ಅಲ್ಲಿ ಕೆಳಗಡೆ ಎಮರ್ಜೆನ್ಸಿ ಸ್ಟಾಫ್ ಕಾಯ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿನ್ ಮೆಡಿಸನ್ಸ್ ಏನೇನಿದೋ ಎಲ್ಲ ದಯವಿಟ್ಟು ಕೊಡು. ಇಲ್ಲ ನಾವು ಒಂದು ವಾರಕ್ಕೆ ಆದಷ್ಟು ಬೇಡ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ನಂಗೆ ಇಟ್ಕೊಳಕ್ ಆಗಿಲ್ಲ. ನಿಂಗೆ ಎಮರ್ಜೆನ್ಸಿ ಟೈಮ್ ಆಗಿದೆ. ಎಮರ್ಜೆನ್ಸಿ ಐಟಮ್ಸ್ ಏನೇನಿದೆ ದಯವಿಟ್ಟು ತಗೊಂಡು ನಡಿ ಇಲ್ಲಿಂದ ಫಸ್ಟ್. ಅದು ಯಾವ ಬಾಯಲ್ಲಿ ಇವತ್ತು ಏನು ಹೇಳಿದ್ಯೋ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ವಾಟರ್ ಬಾಟಲ್ ಬೇಗ ಎದ್ದೋಳು, ಫಸ್ಟ್ ರೆಡಿ ಆಗು. ನಾನು ವಾಟರ್ ಬಾಟಲ್ ತುಂಬಿಸ್ಕೊಂತ ಇದ್ದೀನಿ, ರೆಡಿ ಆಗು. ಕೆಳಗಡೆ ಅಲ್ಲಿ ರೆಡಿ ಆಗ್ಬೇಕು. ಕೆಳಗಡೆ ಎಮರ್ಜೆನ್ಸಿ ಸ್ಟಾಫ್ ಅವರು ವೆಹಿಕಲ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ವಿ ಹ್ಯಾವ್ ಟು ಗೋ ರೈಟ್ ಅವೇ. ನನ್ನ ಫೋನ್ ಕೊಡು. ನಿನ್ ಫೋನ್ ಕೊಡಕ್ಕೆ ಗ್ಯಾಡ್ಗೆಟ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಎಲ್ಲಿ ಮಳೆ ಬರ್ತಿದೆ? ಏನ್ ಶಬ್ದನೇ ಇಲ್ಲ. ಏನ್ ಶಬ್ದ ಬರ್ತಿಲ್ಲ? ಅಷ್ಟು ಮಳೆ ಬಂದಿದೆ ಜೋರಾಗಿ, ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲಿ ಹೋಗ್ತಿದ್ಯಾ? ನೋಡಕ್ ಅಲ್ಲಿ ಬಾಲ್ಕನಿ ಓಪನ್ ಮಾಡಂಗಿಲ್ಲ, ಹೊರಗಡೆ ಯಾರು ಡೋರು ವಿಂಡೋಸ್ ಓಪನ್ ಮಾಡಂಗಿಲ್ಲ. ಅಲ್ಲಿ ಬಂದು ಕಾಯ್ತಾ ಇದಾರೆ. ಜಸ್ಟ್ ವಿ ಹ್ಯಾವ್ ಟು ಗೋ ಔಟ್.
ವಿ ಹ್ಯಾವ್ ಟು ಗೋ ಔಟ್. ಚಿನ್ನಿ ಏನಾಯ್ತು? ಓ ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ. ಏನಕ್ಕೆ? ಈ ಡ್ರೆಸ್ ಅಲ್ಲಿ ಬರಂಗಿಲ್ಲ, ಡ್ರೆಸ್ ಚೇಂಜ್ ಮಾಡು ಫಸ್ಟು. ಸರ್ ಇನ್ನೊಂದು ತಗೊಂಡು ಇನ್ನೂ 3 ಬಾಟಲ್ ಬೇಕು ಚಿನ್ನಿ. ಟೈಮ್ ಎಷ್ಟು? ಟೈಮು 6 ಗಂಟೆ ಸಾಯಂಕಾಲ. ಅರ್ಥ ನಿಮ್ಮ ಎಷ್ಟೊತ್ತು ಮಲ್ಕೊಂಡಿದ್ದೀನಿ ತಿಂದಲ್ಲ? ಆಫೀಸಿಂದ ಬಂದಾಗಿಂದ ಮಲ್ಕೊಂಡಿದ್ಯಾ ಚಿನ್ನಿ? ಐ ಆಮ್ ದೇರ್ ವಿತ್ ಯು. ಓಕೆ, ಗೌರ್ಮೆಂಟು ಇದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತೆ ನಾನು ಫೋನ್ ಮಾಡ್ಕೊಡ್ತೀನಿ, ಅರ್ಥ ಮಾಡ್ಕೋ. ತುಂಬಾ ಸೀರಿಯಸ್ ಮ್ಯಾಟ್ರ್. ಈ ಮ್ಯಾಟ್ರ್ ನನ್ನ ಮಾತು ಕೇಳು. ದಯವಿಟ್ಟು ಪಟ್ ಅಂತ ಒಂದು ಕುರ್ತಾನೋ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ನಡೀತೀನಿ ಪ್ಲೀಸ್. ಅರ್ಥ ಮಾಡ್ಕೋ ಪ್ಲೀಸ್. ಫೋನ್ ಕೊಡೋಕಲ್ಲ ಇಲ್ಲ, ಓನ್ಲಿ ಎಮರ್ಜೆನ್ಸಿ ಮತ್ತೆ ಲೋಕಲ್ ಕಾಲ್ಸ್ ಬರ್ತಾ ಇದೆ. ಅವ್ರು ಸ್ಯಾಟಲೈಟ್ ಕಾಲ್ ಇಂದಾನೆ ಮಾಡ್ಬೇಕು. ಇಡೀ ಸೌತ್ ಬೆಂಗಳೂರು ಒಂದು ಶೆಲ್ಟರ್ ಇರೋದು ಕನಕಪುರ ರೋಡ್ ಹತ್ರ ಬಂಕರು. ಅಲ್ಲಿಗೆ ಹೋಗ್ಬೇಕು. ನೀವು ಫಸ್ಟ್ ರೆಡಿ ಆಗಿ. ರಘು ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಾ ಇದೀಯ ಅಂದ್ರೆ? ನಾನು ಹೇಳ್ತಾ ಏನ್ ಬಂಕರು? ಬಂಕರ್ ಕಣೆ. ಮೂವೀಸ್ ಅಲ್ಲಿ ನೋಡಿಲ್ವಾ? ಏನಾದ್ರು ಆದ್ರೆ ಫ್ಲಡ್ಸ್ ಡಿಸಾಸ್ಟರ್ ಆದ್ರೆ ಅವ್ರು ಹೋಗಿ ಜನರನ್ನೆಲ್ಲ ಮುಳುಗ್ಸಲ್ಲ. ಐ ಮೀನ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಜನರನ್ನೆಲ್ಲ ಇಡ್ತಾರಲ್ವಾ. ಬೆಂಗಳೂರಲ್ಲಿ ಹೆಂಗ್ ಫ್ಲಡ್ ಆಗುತ್ತೆ? ಚಿನ್ನಿ, ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇದು ಕ್ಯಾಟಾಸ್ಟ್ರಾಫಿಕ್ ಡಿಸಾಸ್ಟರ್. ಇದು ಬಿಗ್ಗೆಸ್ಟ್ ಡಿಸಾಸ್ಟರ್ ಸಡನ್ ಆಗಿ ಆಗ್ತಾ ಇರೋದು. ಪ್ಲೇಟ್ಲೆಟ್ಸ್ ಎಲ್ಲ ಮೂವ್ ಆಗಿ, ಸರ್ ನಾಟ್ ಪ್ಲೇಟ್ಲೆಟ್ಸ್, ಅದೇನೋ ಅಂತಾರೆ ಅದೆಲ್ಲ ಇವಾಗ ಹೇಳಷ್ಟು ಪುರ್ಸಾಗ್ತಾನಿಗಿಲ್ಲ ಚಿನ್ನಿ. ಪ್ಲೇಟ್ಲೆಟ್ಸ್ ಅಂತ ಇವ್ನ್ಯಾವನ ಸೆಡೆ ನನ್ ಮಗ. ನನ್ಗೆ ಇದೇ ಉರಿಯೋದ್ ಮಲಗಿದಾಗ ಏನ್ ರಘು? ನಾನೇ ಹಾಳು ಮಾಡ್ಬಿಟ್ಟೆ. ಹೋಗು. ಲೂಸ ಒಬ್ರು ಮಲ್ಕೊಂಡಿದ್ದಾಗ ಹಿಂಗ್ ಹಾರ್ಟ್ ಅಟ್ಯಾಕ್ ಆಗಿದ್ರೆ ನನ್ಗೆ? ನಾನು ಆರಾಮಾಗಿ ಹೇಳ್ತಾ ಇದ್ದೆ ತಾನೇ ಚಿನ್ನಿ. ನನಗೆ ಆಗತ್ತೆ ಹಾರ್ಟ್ ಅಟ್ಯಾಕ್ ನೀನ್ ಮಾಡೋ ಕೆಲ್ಸಕ್ಕೆ. ನೀನ್ ಇವತ್ತು ಬಂದ ತಕ್ಷಣ ಹೇಳಿದ್ದೆ ಗೊತ್ತಾ? ನಿನ್ ಫೋನ್ ಆಫ್ ಮಾಡು. ಆಫ್ ಮಾಡು ಸ್ಟುಪಿಡ್. ನಾನು ಕುತ್ಕೋತೀನಿ ಒಂದು ನಿಮಿಷ ಇರು. ಹೆಂಗಿತ್ತು ನನ್ನ ಪ್ರ್ಯಾಂಕು? ಭಯ ಆಯ್ತಾ? ಪ್ಲೇಟ್ಲೆಟ್ಸ್ ಅಂತ ಹೇಳ್ಬಿಟ್ಟೆ ನಾನು. ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ ನಾನು ಅಬ್ಸರ್ವ್ ಆಗ್ಲಿಲ್ಲ. ನಂಗೆ ಇನ್ನೂ ಹೆಂಗ್ ಅನ್ಸಿದೆ, ನಂಗೆ ಇನ್ನೂ ನನ್ ಕನ್ಸಲ್ಲಿದೆ. ಬಟ್ ಇಮ್ಯಾಜಿನ್ ನೀನ್ ಇವತ್ತಿನ ಅದ್ರ ಬಗ್ಗೆ ಮಾತಾಡಿದ್ದೆ ನಾನು. ಅದಕ್ಕೆ ಅದ್ರ ಬಗ್ಗೆ ಏನಾದ್ರೂ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ನಂಗೆ ಇನ್ನೂ ಐ ಕುಡೆಂಟ್ ಡೈಜೆಸ್ಟ್ ಅವ್ನು ಮಾಡ್ತಿರೋದು ರಿಯಲ್ ನನ್. ಬಿಕಾಸ್ ಸಮ್ಟೈಮ್ಸ್ ಮಲ್ಕೊಂಡಾಗ ನಾವು ರಿಯಲ್ ತರನೇ ಡ್ರೀಮ್ ಮಾಡ್ತೀವಲ್ವಾ, ಮಾಡ್ಕೊಂಡೆ. ಬಟ್ ವೆರಿ ಲೇಮ್ ಪ್ರ್ಯಾಂಕ್. ಸೀರಿಯಸ್, ನಾನೇ ಹಾಳು ಮಾಡ್ಬಿಟ್ಟೆ ಪ್ರ್ಯಾಂಕ್. ನನಗೆ ಭಯ ಆಗ್ತಾ ಇತ್ತು. ಬಿಕಾಸ್ ಬೆಳಗಿಂದ ಆಕ್ಚುಲಿ ಮಳೆ ಎಲ್ಲ ಮಳೆ ಬರ್ತಾನೆ ಇತ್ತು. ಬಟ್ ಐ ಡಿಡ್ ನಾಟ್ ಬಿಲೀವ್. ನಾನೇನ್ ಫುಲ್ ನಂಬಲಿಲ್ಲ. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ನೀನ್ ಸಾರಿ ಗೈಸ್, ಇದು ನನ್ನ ಮಿಸ್ಟೇಕ್ ಆಕ್ಚುಲಿ. ಹೋಗ್ರಿ ನಿಮ್ಗೆ ರಿಯಾಕ್ಷನ್ why you will make videos when someone is sleeping like that. ನೀನ್ ಮಲ್ಕೊಂಡಾಗ ನಂಗೆ ಏನಾದ್ರು ಐಡಿಯಾಸ್ ಬರೋದಪ್ಪು. ಇದ್ದಾಗ ನಿನ್ ತಲೆ ಓಡಲ್ವಾ? ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ಇನ್ನೂ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು. No thanks.